ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೈವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 139ನೇ ಅಧ್ಯಾಯ 24ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನ ನಡೆಸು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಮಾರ್ಗಗಳನ್ನ ನಾವು ಇವತ್ತು ಯಾರಿಗೆ ಒಪ್ಪಿಸಿಕೊಡಬೇಕು? ದೇವರಿಗೆ ಒಪ್ಪಿಸಿಕೊಡಬೇಕು. ದೇವರೇ, ನಾನು ಯಾವ ಒಂದು ಮಾರ್ಗದಲ್ಲಿ ನಾನು ನಡೆದು ಹೋಗುತ್ತಾ ಇದ್ದೇನೆ ನೀನು ನೋಡು ಸ್ವಾಮಿ. ಕೇಡಿನ ಮಾರ್ಗದಲ್ಲಿ ನಾನು ನಡೆದು ಹೋಗ್ತಾ ಇದ್ದೇನಾ? ಪಾಪದ ಮಾರ್ಗದಲ್ಲಿ ನಾನು ನಡೆದು ಹೋಗ್ತಾ ಇದ್ದೇನಾ? ನೀನ್ ನೋಡು ದೇವರೇ, ನಿನಗೆ ಚಿತ್ತ ಇಲ್ಲದೆ ಇರುವಂತಹ ಮಾರ್ಗದಲ್ಲಿ ನಾನು ನಡೆದು ಹೋಗ್ತಾ ಇದ್ದೇನೋ ಏನೋ ನನ್ನನ್ನು ಪರೀಕ್ಷಿಸಿ ನೋಡಿ, ಸರಿಯಾದ ಮಾರ್ಗದಲ್ಲಿ ನನ್ನ ನಡೆಸು ದೇವರೇ ಎಂದು ನಮ್ಮ ಮಾರ್ಗಗಳನ್ನ ಕರ್ತನಿಗೆ ನಾವೇನ್ ಮಾಡಬೇಕು? ಒಪ್ಪಿಸಿಕೊಡಬೇಕು. ಆಗ ದೇವರು ನಮ್ಮ ಮಾರ್ಗದಲ್ಲಿರುವಂತಹ ತೊಂದರೆಗಳನ್ನ, ನಮ್ಮ ಮಾರ್ಗದಲ್ಲಿ ಇರುವಂತಹ ಕೇಡುಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ಮಾರ್ಪಡಿಸುವವರಾಗಿದ್ದಾರೆ, ಮಾರ್ಗ ಬದಲಾವಣೆ ಮಾಡುವವರಾಗಿದ್ದಾರೆ. ಸರಿಯಾದ ಮಾರ್ಗದಲ್ಲಿ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಎಡುವ ಕಲ್ಲುಗಳಿಂದ, ಚುಚ್ಚುವಂತಹ ಮುಳ್ಳುಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ಯಾಕೆಂದ್ರೆ ನಮ್ಮ ಮಾರ್ಗದಲ್ಲಿರುವಂತಹ ತಡೆಗಳು, ನಮ್ಮ ಮಾರ್ಗದಲ್ಲಿರುವಂತಹ ಹೋರಾಟಗಳು ನಮಗೆ ಏನಾಗುವುದಿಲ್ಲ, ಅದು ತಿಳಿದು ಬರುವುದಿಲ್ಲ. ಕರ್ತನಿಗೆ ನಮ್ಮ ಮಾರ್ಗಗಳನ್ನ ನಾವು ಯಾವಾಗ ಒಪ್ಪಿಸಿಕೊಡ್ತೇವೋ, ದೇವರ ಹಸ್ತಕ್ಕೆ ನಾವು ಯಾವಾಗ ನಮ್ಮ ಜೀವಿತವನ್ನ ಇಡುತ್ತೇವೋ, ಆಗ ಆತನು ಕೇಡಿನ ಮಾರ್ಗದಿಂದ ನಮ್ಮನ್ನ ತಪ್ಪಿಸಿ ಸರಿಯಾದ ಮಾರ್ಗದಲ್ಲಿ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸಿರಿ ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ಕೇಡಿನ ಮಾರ್ಗಗಳಿಂದ ತಪ್ಪಿಸಿ ಸರಿಯಾದ ಮಾರ್ಗದಲ್ಲಿ ನಿನ್ನ ಜನರನ್ನ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.